ಅಪ್ಪ ಇಲ್ಲದಾರು. ನಮ್ಮವ್ವ ಏನ ಅಪ್ಪ ಹೇಳು ಒಂದಿಟ್ಟು ಒಪ್ಪಸಂದ್ರ ಒಪ್ಸಕ್ಕ ತಯಾರಿಲ್ಲ. ತುಡುಗ್ಲೆ ಹೋಗ್ಬೋದು. ಹೋದ್ಮೇಲೆ ಏನ್ರ ಅಪ್ಪ ಗೊತ್ತಾರ ಬೇಸ್ಕೋದು ಯಾರು ಹೇಳ್ಯಾರು. ಅದು ಅಲ್ದ ನಂಗೆ ಅಪ್ಪ ಹೇಳುದ್ಲೆ ಎಲ್ಲಿ ಹೋಗಿ ಅಭ್ಯಾಸನೂ ಇಲ್ಲ. ನಿನ್ನ ಪರಿಸ್ಥಿತಿ ನೋಡಿರ ನಂಗೆ ಭಾಳ ನಗು ಬರಾಕತ್ತನ್ನ. ಬರ್ತೈತ್ವಾ ನಿನಗೆ ಬರ್ತೈತಿ. ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ ಹಂಗ. ನನ್ನ ಟೆನ್ಷನ್ ಒಳಗದನಿ. ನಿನಗ ನಾನು ನೋಡಿ ನಗು ಬರ್ತೈತನೋ. ನೋಡು ನೀ ನನ್ನ ಮೇಲೆ ಜಗಳ ಮಾಡಿರ ಏನ್ ಕೆಲಸ ಆಗುದಿಲ್ಲ. ಬೇಕಂದ್ರೆ ಹೇಳು, ನಾ ಬೇಕಾರ ಅಪ್ಪನ ಒಪ್ಪಿಸ್ತೇನೆ. ನೀ ಒಪ್ಪಿಸ್ತೀಯ? ಹೆಂಗ? ಹೆಂಗ ಏನ ಎಂತ ಎಲ್ಲ ಹೇಳ್ಬೇಕನ್ನ ನಿನಗೆ. ಒಪ್ಪಿಸ್ತಾನಂದ್ರೆ ಒಪ್ಪಿಸ್ತಾನು. ಲಕ್ಷ್ಮಿ ಲಕ್ಷ್ಮಿ ಪ್ಲೀಸ್ ಲಕ್ಷ್ಮಿ, ಇದೊಂದ್ಸಲ ಒಪ್ಪಿಸ್ಬಿಡು. ನನ್ನ ಮುದ್ದಿನ ತಂಗಿಲ್ಲ ನೀ, ನನ್ನ ಬಂಗಾರ ಅಲ್ಲ, ನನ್ನ ಸಣ್ಣ ಗೊಂಬೆ ಅಲ್ಲ ನೀ. ನಿನಗೆ ಮೊದ್ಲಿಗಿಂದ ನಾನು ಸಣ್ಣ ಸಣ್ಣ ಗೊಂಬೆ ತಂದು ಕೊಡ್ತಿದ್ನಲ್ಲೋ ಆಟ ಆಡಕ. ಇದೊಂದ್ಸಲ ಒಪ್ಪಿಸ್ಬಿಡು. ಅಲ್ಲಲ್ಲಲ್ಲಲ್ಲ, ನಿನ್ನ ಮಾತಿಗೆಲ್ಲ ಮಳ್ಳಾಗಾಕ ನಾ ಇನ್ನ ಸಣ್ಣ ಹುಡುಗಿ ಅಂತ ತಿಳ್ಕೊಂಡಿ ಏನ? ಸಣ್ಣಕ್ಕಿದ್ದಾಗ ಹಿಂಗ ಮಾಡ್ತಿದ್ದೆಲ್ಲ, ಅದನ್ನ ತಂದ್ಕೊಡ್ತಾನೋ ಇದನ್ನ ತಂದ್ಕೊಡ್ತಾನೋ ಗೊಂಬಿ ತಂದ್ಕೊಡ್ತಾನೋ ಅಂತ ಹೇಳಿ ನಿನ್ನ ಕೆಲಸ ಆದ್ಮೇಲೆ ಏನು ತಂದ್ಕೊಡ್ತಿರ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಈಗ ನೀ ದೊಡ್ಡಕ್ಕೆ ಹೇಗಿದೆಯಲ್ಲ, ಈಗೂ ಹಂಗ ಮಾಡ್ತಾನಣ್ಣ. ಇನ್ನು ಏನು ಕೇಳಿರು ತಂದ್ಕೊಡ್ತಾನೋ. ಇದೊಂದ್ಸಲ ಅಪ್ಪನ ಒಪ್ಪಿಸ್ಬಿಡು. ನಮ್ಮ ದೋಸ್ತರೆಲ್ಲ ಇದೊಂದ್ಸಲ ಹೋಗಿ ಬರೋನು. ನಾಳಿಂದ ಕಾಲೇಜ್ಗೆ ಹೋದ್ರಾತು ಅನ್ನಕತ್ತಾರ. ಕಾಲೇಜ್ಗೆ ಹೊಂಟ್ರ ಎಲ್ಲರ ಹೋಗಕ್ಕತ್ತನ. ನೀನೇ ಹೇಳು. ಅದಕ್ಕೆ ಇದೊಂದ್ಸಲ ಒಪ್ಪಿಸ್ಬಿಡು. ಹಿಂಗ ಬಾ ದಾರಿಗೆ. ಇದೊಂದ್ಸಲ ಒಪ್ಪಿಸ್ತಾನು. ಒಪ್ಸಿದ ಮೇಲೆ ಇನ್ಮೇಲೆ ಯಾವತ್ತೂ ನನ್ನ ಬಡಿಯೋದಿಲ್ಲ, ಹೌದಿಲ್ಲ ನೀ? ಅಯ್ಯ, ನಿನ್ಯಾಕೆ ಬಡೀಲಿ ನಾನು? ನನ್ನ ಮುದ್ದಿನ ತಂಗಿಲ್ಲ ನೀ. ಬಡಿಯೋದಿಲ್ಲವಾ? ಬಡಿಯೋದಿಲ್ಲ. ಮತ್ತೆ ನಾನು ನಿಂಬಲ್ಲಿ ಸುಮ್ಮನೆ ಜಗಳ ಮಾಡೋದಿಲ್ಲ, ಹೌದಿಲ್ಲ? ಚೇ ಚೇ ಚೇ, ನೀನ್ ನಿಂಬಲ್ ಜಗಳ ಮಾಡೋದಾ? ನೀನ್ ನಿಂಬಲ್ ಜಗಳ ಮಾಡೇ ನಾ ಎಲ್ಲಿ ಹೋಗ್ಲಿ? ಇಲ್ಪ ಇಲ್ಲ, ನೀನ್ ನಿಂಬಲ್ ಒಟ್ಟ ಜಗಳ ಮಾಡಂಗಿಲ್ಲ ನಾ. ಅದಷ್ಟ ಅಲ್ಲ, ಮೊನ್ನೆ ನನ್ನ ಬ್ಯಾಗ್ನಾಗಿನ್ನು 1,000 ರೂಪಾಯಿ ತುಡುಗು ಮಾಡಿದೆಯಲ್ಲ ನಿಮ್ಮ ದೋಸ್ತರಿಗೆ ನಿನ್ನ ಬರ್ತ್ಡೇ ಪಾರ್ಟಿ ಕೊಡ್ಸಾಕಂತ ಹೇಳಿ. ಅವ್ನು ಕೊಡ್ತೀಯೋ ಇಲ್ಲ? ತುಡುಗ್ ಮಾಡಿದನ? ಇಲ್ವಾ? ಇಲ್ಲ, ನಾ ಯಾಕೆ ತುಡುಗ್ ಮಾಡ್ಲಿ ನಿನ್ ಪರ್ಸ್ನಲ್ ರೊಕ್ಕನ? ನೀ ಹಿಂಗೆ ಸುಳ್ಳು ಜಾರ್ಕೋತಿ ಅಂತನ. ನೀ ತುಡುಗ್ ಮಾಡುವಾಗ ನಾನು ಮೊಬೈಲ್ನಾಗ ವಿಡಿಯೋ ಮಾಡ್ಕೊಂಡೇನೆ. ಆ ವಿಡಿಯೋ ನನ್ನ ಕಡೆ ಐತಿ, ತೋರಿಸ್ಲೇನ ಅಪ್ಪಗ? ವಿಡಿಯೋ ಮಾಡ್ಕೊಂಡಿಯಾ? ನನ್ನ ತಂಗಿ ನೀ ಎಲ್ಲಾರ? ಅಕ್ಕ ಅನ್ಕೋ, ನಂದೇನು ಹೋಗುದು? ಆಯ್ತು, ಏನು ಬೇಡ, ನನ್ನ ತಂಗಿನ ನೀನು. ಆದ್ರೆ ಇದೊಂದ್ಸಲ ಒಪ್ಪಿಸ್ಬಿಡ್ ಲಕ್ಷ್ಮಿ. ಸರಿ ಸರಿ, ಪಾಪ ಅಂತ ಇದೊಂದ್ಸಲ ಒಪ್ಪಿಸ್ತಾನು. ಆದ್ರೆ ನಾ ಹೇಳಿದ್ದೆಲ್ಲ ನೆನಪೈತಲ್ಲ? ನೆನಪೈತಿ. ಅದಷ್ಟ ಅಲ್ಲ, ನೀನು ಟೂರ್ ಮುಗಿಸ್ಕೊಂಡು ವಾಪಸ್ ಬರುವಾಗ ನನಗೆ ಭಾಳಷ್ಟು ಚಾಕ್ಲೇಟ್ಸ್ ತರ್ಬೇಕು. ಏನ ಚಾಕ್ಲೇಟ್ಸ್? ನೀನ ಸಣ್ಣ ಹುಡುಗಿ ಅಂತ ತಿಳ್ಕೊಂಡು ಏನ ಚಾಕ್ಲೇಟ್ಸ್ ತಿನ್ನಾಕ? ಸಣ್ಣಾಕಿದ್ದಾಗನೂ ಹಂಗ ಬರೀ ಚಾಕ್ಲೇಟ್ ತಿಂದ ಹಲ್ಲೆಲ್ಲ ಕೆಡಿಸ್ಕೊಂಡಿದ್ದಿ. ಹಂಗಾರ ಬ್ಯಾಡ ತಗೋ, ನಂಗೆ ಚಾಕ್ಲೇಟ್ಸು ಬೇಡ. ನಾ ಅಪ್ಪನ ಒಪ್ಸೋದು ಇಲ್ಲ. ಎಲ್ಲಿ ಉಸಾಬರಿ? ಬರೀ ಬ್ಲ್ಯಾಕ್ ಮೇಲ್ ಮಾಡೋದ ಆತ. ನಿಂದರ್ ಯಾಕನ್ನ? ಸರಿ ಆಯ್ತು ತಗೋ. ನಿನ್ನೂ ನಾ 1,000 ರೂಪಾಯಿ ಅದಾವಲ್ಲ, ಹೆಂಗಿದ್ರು ತರ್ತಾನಂತ ಅದ್ರಾಗ ಚಾಕ್ಲೇಟು. ಒಪ್ಪಿಸ್ ಬಾ ಅಪ್ಪನ. ಹಂಗ ಬಾ ದಾರಿಗೆ. ಅಪ್ಪ ಅಪ್ಪ, ಇಲ್ಲಾಕ್ ನಿಂತೀರಿ? ಯಾವಾಗ ಆತಲ್ಲ ನಿಂತ? ಇಲ್ಲವಾ, ನನ್ನ ದೋಸ್ತರೊಬ್ರು ಬರೋರಿದ್ರು. ಅವ್ರಿಗೆ ಮನೆ ಗೊತ್ತಿಲ್ಲಲ್ಲ, ಅದಕ್ಕೆ ಇಲ್ಲೇ ಬಾಗಲಾಗ ನಿಂತ ಅವ್ರ ದಾರಿ ಕಾಯಕ ತಿಂದ. ಯಾಕೋ ಇನ್ನೂ ಬರಲಿಲ್ಲ. ಹೌದನಪ್ಪ? ಹೂನವ ತಂಗಿ. ಯಾಕ ನೀವು ಇಬ್ರು ಕಾಲೇಜ್ಗೆ ಹೋಗ್ಬೇಕಾಗಿತ್ತಲ್ಲ, ಇವತ್ತು ಹೋಗ್ಲಿಲ್ಲನಾ? ಇಲ್ಲಪ್ಪ, ಅಣ್ಣ ಇವತ್ತು ಹೋಗ್ಲಿಲ್ಲ. ನಾ ಒಬ್ಬಕ್ಕೆ ಏನು ಮಾಡಕ್ ಹೋಗ್ಲಿ, ಬೇಜಾರ. ಅದಕ್ಕೆ ನಾನು ಹೋಗ್ಲಿಲ್ಲ. ಏನ ಕಾಲೇಜ್ಗೆ ಹೋಗ್ಲಿಲ್ಲ? ಸೂರ್ಯ, ಯಾಕಪ್ಪ ನೀ ಯಾಕೆ ಕಾಲೇಜ್ಗೆ ಹೋಗ್ಲಿಲ್ಲ? ನೋಡಲೆ, ನೀನ್ ನೋಡೆ ತಂಗಿನೂ ಬಿಡ್ತಾಳ. ಅಪ್ಪ ಅದ ಎಷ್ಟು ಮಾತಾಡ್ತಾನು ಅಪ್ಪನ ಮುಂದೆ. ಬೇಬಿ 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 ಮಾಡ್ಕೋ ಅಂತ ನಿಂತು ಬಿಡ್ತಾನೆ. ಅಪ್ಪ, ಇವತ್ತು ಅವ್ರ ಕಾಲೇಜ್ನಾಗ ಫಸ್ಟ್ ಡೇ ಅಲ್ಲ, ಎಲ್ಲರೂ ಕೂಡ ಟೂರ್ ಹೊಂಟಾರ. ಏನಿವ ಒಂದೇ ದಿನಾನ ಪ್ರವಾಸಕ್ಕೆ ಹೊಂಟಾರ? ಅದೇಂಗ? ಹ್ಞೂ ಅಪ್ಪ, ಫಸ್ಟ್ ಡೇ ಅಂತ ಹೇಳಿ ಎಲ್ಲರ ಹೋಗಿ ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ ಹೊಂಟಾರಂತ. ಹ್ಞೂ ಹೌದನಯ್ಯವ. ಏನ್ ನಮಗೂ ಗೊತ್ತಾಗೋದಿಲ್ಲ ಬಿಡಿ ಈಗಿನ ಕಾಲೇಜ್ಗಳದ್ದೇನು. ಹೌದನ ಸೂರ್ಯ? ಮತ್ತೆ ಆಗ ಹೇಳ್ಬೇಕು ಇಲ್ಲೋ? ಅಲ್ಲ, ಏನ ಬಸ್ ಮಾಡ್ಯಾರೇನ ಟಿಂಪೋದು ಮಾಡ್ಯಾರೋ? ಗಾಡಿ ಯಾವ್ದು ಮಾಡಿದಾರು? ರೊಕ್ಕದು ಬೇಕನ ಕೊಡ್ಲೇನ? ಬಸ್ ಇಲ್ಲಪ್ಪ, ರೊಕ್ಕ ಬೇಡ. ಇವಂದು ಇದೇ ಕತ್ತಿನ. ಏನಿದ್ರು ನನ್ನ ನಿಂಬಲೆಟ್ಟ ಹೊಡೆದಾಟ ಬಡ್ದಾಟ. ಯಪ್ಪ, ಎಲ್ಲರೂ ಬೈಕ್ ತಗೊಂಡ ಬೈಕ್ ಮೇಲೆ ಪ್ರವಾಸಕೊಂಟಾರಂತ. ಏನ್ ತಂಗಿ, ಸೈಕಲ್ ಮೋಟ್ರ್ ಮ್ಯಾಗ? ಬೇಡವಾ ಬೇಡ. ಸೈಕಲ್ ಮೋಟ್ರ್ ಮ್ಯಾಗ ಮೊದ್ಲ ಮಳೆಗಾಲ, ಪ್ರವಾಸದು ಅಡ್ಡಾಡುದು ಏನ್ ಅವಶ್ಯಕತೆ ಇಲ್ಲ. ಅಯ್ಯ, ಎಲ್ಲರೂ ಹೊಂಟಾರು, ಅಣ್ಣ ಒಬ್ಬ ಹೋಗ್ಲಿಲ್ಲ ಅಂದ್ರೆ ಅವನ ಮನಸ್ಸಿಗೆ ಬೇಜಾರಾಗುದಿಲ್ಲನ ಅಪ್ಪ? ಇದೊಂದ್ಸಲ ಹೋಗಿ ಬರವಲ್ಲ, ಕಳಿಸ್ಬಿಡ. ನನ್ನ ಮುದ್ದಿನ ತಂಗಿ,
ಏನವ ನೀ ಏನು ಹೇಳಿರು ನನಗೆ ಯಾಕೋ ಕಳ್ಸಾಕ ಮನಸ್ಸಿಲ್ಲ ತಂಗಿ. ಹಂಗನ್ ಬೇಡಪ್ಪ. ಪಾಪ ಅನ್ನಾರ ಎಲ್ಲಿ ಹೋಗತಿ? ಅಂಗಡಿ ಮನಿ ಬಿಟ್ರೆ ಕಾಲೇಜು, ಅದನ್ನ ಬಿಟ್ರೆ ಅವರ ದೋಸ್ತರು ಕೂಡೋದು ಎಲ್ಲಿ ಹೋಗ್ಕಾನು? ಇದೊಂದ್ಸಲ ಏನೋ ಕಾಲೇಜಿಂದ ಹೊಂಟಾರಂತ, ಹೋಗಿ ಬರ್ಲಿ, ಕಳಿಸ್ಕೊಟ್ಬಿಡಪ್ಪ. ಒಂದಲ್ಲ 10 ಚಾಕ್ಲೇಟ್ ತರ್ತಾನೆ ತಂಗಿ ನಿಂಗೆ. ಹಂಗಂದ್ಯಾವ ಆತ್ ತಗೋ. ಮತ್ತೆ ಇಷ್ಟೆಲ್ಲ ಹೇಳಾಕತಿ ಅಂದ್ಮೇಲೆ ಹೋಗಿ ಬರ್ವಲ್ಲ. ಸೂರ್ಯ ಹೋಗಾತಿಲೆ ಹೋಗಿ ಬರ್ಬೇಕು ನೋಡ್ಪ. ಅದ ದಾರಿಗಳು ಸರಿ ಇರುದಿಲ್ಲ, ಮಳೆಗಾಲ, ಅಲ್ಲಿ ಇಲ್ಲಿ ನೀರು ನಿಂತಿರ್ತಾವು. ಒಗಾತ್ಲೆ ಗಾಡಿ ಓಡಿಸ್ಬೇಕ. ಹ್ಞೂ 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 ಯಪ್ಪ, ಒಗಾತ್ಲೆ ಹೋಗಿ ಬರ್ತೇವೆ ತಗೋ. ಮತ್ತೆ ಉಡಾಳ್ ಮಂದಿ ಯಾರ ಅದಾರನ ನಿಮ್ಮ ಬೇಟ? ಇಲ್ಲಪ್ಪ, ಯಾರು ಹಂಗೆ ಉಡಾಳ್ ಹುಡುಗರಿಲ್ಲ. ಚಲೋ ಅದಾರ ತಗೋ ಎಲ್ಲಾರು. ನಾವು ಒಗಾತ್ಲೆ ಹೋಗಿ ಬರ್ತೇವಂತ, ನೀವೇನು ಚಿಂತೆ ಮಾಡಬೇಡ್ರಿ. ನಾ ರೊಕ್ಕ ಕೇಳಿರ ಬ್ಯಾಡಂತಾನು, ಅವರು ಒಂದು ಕಡೆ ಇಸ್ಕೊ ಅಂತ ಹೇಳ್ತಂತರಿ. ಹಾಂ ಸರಿ ಸರಿ, ಹೋಗಿ ಬಾ ಒಗಾತ್ಲೆ. ಮತ್ತು ಅಲ್ಲಿ ನಿಮ್ಮ ಒಂದು ಕಡೆ ರೊಕ್ಕದಾವು, ಇಸ್ಕೊಂಡು ಹೋಗಿ, ನಿನಗೆ ಎಷ್ಟು ಬೇಕಷ್ಟು. ಹ್ಞೂ ಯಪ್ಪ, ಇಸ್ಕೊಂಡು ಹೋಗ್ತೇನೆ ತಗೋ. ಹೆಂಗೆ ನಾವು? ಸೂಪರ್ ತಂಗಿ, ಹೋಗಿ ಬರ್ಲಿ ಹಂಗಾರನ? ಹ್ಞೂ ಅಣ್ಣ, ಹೋಗಿ ಬರ್ರಿ ಆರಾಮ್. ಸರಿ ಸರಿ ಹೋಗಿ ಬರ್ತೇವೆ ತಗೋ. ಅಪ್ಪ ಆಶೀರ್ವಾದ ಮಾಡ್ರಿ. ಹೇಳಪ್ಪ, ಚಲೋ ಆಗಲಿ. ಗಾಡಿಗಿನ್ನು ಒಟ್ಟು ಪೂಜೆ ಮಾಡ್ಕೊಂಡ ಒಗಾತ್ಲೆ ಹೋಗಿ ಬರ್ರೆ, ಅಷ್ಟ ಹೇಳೋದ್ನ. ತಂಗಿ ಬಾಯ್. ಹೆದ್ರ ಪುಕ್ಕಲನ್ನ. ಸಾವಿತ್ರಿ ಸಾವಿತ್ರಿ ಯಾಕೆ ಹಿಂಗೆ ಓಡಿ ಬರಕತ್ತಾಳು? ರೀ ರೀ ಯಾಕೆ ಸಾವಿತ್ರಿ, ಏನಾಯ್ತು? ಹಂಗ್ಯಾಕೆ ಓಡಿ ಬರಕತ್ತಿದಿ? ರೀ, ನಿಮ್ಗೆ ಏನು ಹೇಳಬೇಕು, ಹೆಂಗೆ ಹೇಳಬೇಕು, ಖುಷಿ ಪಡಬೇಕು, ದುಃಖ ಪಡಬೇಕು, ನನಗೊಂದು ಅರ್ಥ ಆಗವತ್ರಿ. ಯಾಕೆ ಸಾವಿತ್ರಿ, ಏನಾಯ್ತು? ಖುಷಿ ಪಡಬೇಕು, ದುಃಖ ಪಡಬೇಕು, ಗೊತ್ತಾಗತ್ತು. ಹಿಂಗಂದ್ರೆ ನಾ ಏನಂತ ಅರ್ಥ ಮಾಡ್ಕೋಬೇಕು? ರೀ ಅದ ರೀ, ನೀವು ಯಾರೋ ಆಯಾರ್ ಮಾಡಿದ್ದು 2 ಕೈ ಚೀಲ ಅಂಗಡಿ ಒಳಗನ ಬಿಟ್ಟು ಬಂದೇರಿ ಅಂತ ತಗೊಂಬಂದ್ರಲ್ಲ, ಹೌದು, ತಗೊಂಬನ್ನಿ. ಅವು ಬೇರೆ ಯಾರು ಕಳಿಸಿದ್ದು ಅಲ್ರಿ. ಆ ಕೈ ಚೀಲ ನಮ್ಮ ತವ್ರ ಮನೆಯಿಂದ ಬಂದಾವ. ಏನ, ನಿಮ್ಮ ತವ್ರ ಮನೆಯಿಂದ ಬಂದಾವ? ಅಯ್ಯೋ ಹುಚ್ಚಿ, ಏನ್ರ ಕನಸದು ಬಿದ್ದಿತ್ತನ? ಇಲ್ರಿ, ಕನಸು ಯಾಕೆ ಬೀಳ್ತೈತಿ? ನಾ ಕರೇನ ಹೇಳಕತ್ತೇನ್ರಿ. ಸಾವಿತ್ರಿ, ನೀ ಅವ್ರು ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಅದೇ ಯೋಚನೆ ಒಳಗೆ ಅದಿಯಲ್ಲ, ಅದಕ್ಕೆ ಏನಾರ ಅವರ ಕಳ್ಸ್ಯಾರು ಅಂತ ಅನ್ಕೊಂಡಿರ್ಬೋದು. ಚೆನ್ನಾಗೆ ನೋಡು, ಬೇರೆ ಯಾರ ಕೊಟ್ಟಾರೇನೋ ಅಂತ. ಅಯ್ಯೋ ಇಲ್ರಿ, ನಮ್ಮವ್ವ ಕೊಟ್ಟದ್ದು ಯಾರು, ಬೇರೆದವ್ರು ಕೊಟ್ಟದ್ದು ಯಾರು ಅಂತ ನನಗೆ ಗೊತ್ತಾಗೋದಿಲ್ಲನ್ರಿ. ಅದು ಅಲ್ದ, ಆ ಕೈ ಚೀಲಗಳು, ಆ ಬಾಸ್ಕೆಟು, ಆಮೇಲೆ ಡೆಬ್ಬಿ, ಅದೆಲ್ಲ ನಮ್ಮ ಮನೆದನ ರೀ. ನಮ್ಮವ್ವ ನನ್ನ ಅದನ್ನೆಲ್ಲ ಕಟ್ ಕಳಿಸಿದಾಳು ಅಂತ ಅನ್ಸಾಕತ್ತೈತ್ರಿ ನನಗೆ. ಅಲ್ಲ ಹುಚ್ಚಿ, ನಾ ಫೋನ್ ಮಾಡಿ ಕರೆದ್ರೂ ಅವ್ರು ಬಂದಿಲ್ಲ ಅಂತದ್ರಾಗ ಅವನ್ನೆಲ್ಲ ಯಾಕೆ ಕೊಟ್ಟು ಕಳಿಸ್ತಾರು? ಏನ್ರಿ, ನೀವು ಅವ್ರಿಗೆ ಫೋನ್ ಮಾಡಿದ್ರಾ? ಹ್ಞೂ ಸಾವಿತ್ರಿ, ಮಾವಾರಿಗೆ ಫೋನ್ ಮಾಡಿ ನಮ್ಮಿಂದ ತಪ್ಪಾಗೈತ್ರಿ. ನಮಗಂತೂ ಅಲ್ಲಿ ಬಂದ ನಿಮ್ಮನ್ನ ಕರಿಯೋ ಮುಖ ಇಲ್ಲ, ಆ ಮನೆಗೆ ಬರೋ ಅರ್ಹತೆನೂ ಇಲ್ಲ ನಮಗೆ. ಇದೊಂದ್ಸಲ ನಮ್ಮನ್ನು ಕ್ಷಮಿಸ್ಕಾರ, ನಮ್ಮ ಅಂಗಡಿ ಪೂಜಾಕ್ಕೆ ಬರ್ರಿ ಅಂತ ಫೋನ್ ಮಾಡಿದ್ನಿ. ಹೌದ್ರಿ, ಮತ್ತೆ ನೀವು ನನಗೇನು ಹೇಳಿರ್ಕೆ ಇಲ್ಲಲ್ಲ? ಹೌದು ಸಾವಿತ್ರಿ, ನಿನಗೆ ಬೇಕಂತ ಹೇಳಿರಲಿಲ್ಲ. ನಾ ಅವ್ರಿಗೆ ಫೋನ್ ಹಚ್ಚಿ ಹೇಳೋದು, ಅವ್ರು ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ ಒಂದು ವೇಳೆ ಬರಲಿಲ್ಲ ಅಂದ್ರೆ ನೀ ಅವ್ರು ಬರ್ತಾರಂತೆ ಹಾದಿ ಕಾದ ಬೇಜಾರು ಮಾಡ್ಕೋತಿ. ನಿನ್ನ ಮನಸ್ಸಿಗೆ ಎದಕ್ಕೆ ಬೇಜಾರು ಮಾಡೋದು ಬ್ಯಾಡ್ ಅಂತ ಹೇಳಿ ನಿನ್ನ ಮುಂದೆ ಹೇಳಿರ್ಕಿಲ್ಲ. ನಾ ಅನ್ಕೊಂಡಂಗೆ ಅವ್ರು ಬರಲೇ ಇಲ್ಲ ನೋಡು. ಹೌದ್ರಿ, ಪದ್ಧತಿ ಪ್ರಕಾರ ನಾನು ನೀವು ಇಬ್ಬರು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಆಶೀರ್ವಾದ ಪಡೆದ ಕರೆದು ಬರಬೇಕಾಗಿತ್ತು. ಅದನ್ನು ಬಿಟ್ಕೊಟ್ಟ ನೀವು ಫೋನ್ ಮಾಡಿದಾರಲ್ಲ, ನೀವು ಫೋನ್ ಮಾಡಿದ್ದೀರಿ ಬಿಟ್ಟರೆ ತಪ್ಪಾಕತ್ತಂತ ಹೇಳಿ ನನಗೆ ಅವ್ರ ಮನೆ ಕಡೆಯಿಂದ ಉಡಿ, ಸೀರೆ, ಬಳಿ, ಹೂವು, ತಿಂಡಿ ತಿನಿಸು ಎಲ್ಲ ಕೊಟ್ಟಕಾರ ತವ್ರ ಮನೆ ಬಾಗಿನ ಕೊಟ್ಟು ಕಳಿಸಿದಾರ್ರಿ. ಹೌದಾ? ಅಲ್ಲ ಹುಚ್ಚಿ, ತವ್ರ ಮನೆ ಬಾಗಿನ ಬಂದತಂತಿ, ಖುಷಿ ಆಗೋದು ಬಿಟ್ಟ ಹಿಂಗ್ಯಾಕೆ ಮುಖ ಸಣ್ಣ ಮಾಡ್ಕೊಂಡು? ದೇವ್ರೇನು ಹಸ್ತಾನೋ ಅದಾಗಲಿ. ಇಷ್ಟರ ನಿನಗೆ ತವ್ರ ಮನೆಯಿಂದ ಬಾಗಿನ ಸಿಗುವಷ್ಟರ ನಮ್ಮ ಸಂಬಂಧ ತಿಳಿ ಆಗತ್ತಲ್ಲ, ಅಷ್ಟಕ್ಕ ಸಂತೋಷ ಪಡ. ಒಂದೊಂದ ಹೆಜ್ಜೆ ಮುಂದೆ ಹೋಗುನು, ನಾವ ಮುಂದೆ ಹೋಗುನು ಆತಲ್ಲ. ಅವ್ರ ಕೈಕಾಲು ಬಿದ್ದ ನಮ್ಮನ್ನು ಕ್ಷಮಿಸ್ರಿ ಅಂತ ಕೇಳ್ಕೊಂಡು ಕಾರ ಮನೆಗೆ ಹೋಗಿ ಭೇಟಿಯಾಗಿ ಬರುನು. ಆರಾಮಿರ, ಯಾಕೆ ಚಿಂತೆ ಮಾಡ್ತಿ? ಏನ್ರಿ ನೀವು ಹೇಳಕತ್ತೀರಿ ಈ ಮಾತ? ನಾವು ತವ್ರ ಮನೆಗೆ ಹೋಗಕ್ಕ ನೀವು ಒಪ್ಕೊಂಡ್ರಿ? ಏನ್ರಿ ಇವತ್ತ ಸಂಜೆ ಮುಂದೆ ಹೋಗಿ ಬಂದ್ಬಿಡೋಣ? ಅಯ್ಯೋ ಬೇಡ, ಭಾಳ ವರ್ಷದ ಮೇಲೆ ನಮ್ಮ ತವ್ರ ಮನೆಗೆ ಹೊಂಟಿದನು. ಏನಾರ ಮಾಡ್ಕೋದ್ಲೆ ಹೆಂಗೆ ಹೋಗೋದು? ಏನಾರ ತಿನಿಸು ಅಡಿಗೆ ಮಾಡ್ಕೋತೇನೆ. ನಾಳೆ ಬೆಳಿಗ್ಗೆ ಎದ್ದಾರು ಹೋಗಿಬಿಡೋನೇನ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡ? ಅಯ್ಯೋ ಹುಚ್ಚಿ, ತವ್ರ ಮನೆ ಅಂದ್ರೆ ಎಷ್ಟು ಆಸೆ ನೋಡು ಹೆಣ್ಮಕ್ಳಿಗೆ. ಹೋಗುನು, ಇವತ್ತ ನಾಳೆ ಅಂತಲ್ಲ, ಸಂದರ್ಭ ಕೂಡಿ ಬರಲಿ, ಒಂದ್ಸಲ ಹೋಗುನಂತ.
ಆಯ್ತು ರೀ, ನೀವು ಇಷ್ಟರ ಹೇಳಿರಲ್ಲ ನನಗೆ ಎಷ್ಟೋ ಸಮಾಧಾನ ಆಯ್ತು. ಎಲ್ಲಕ್ಕಿಂತ ನಮ್ಮವ್ವ ನನಗೆ ಬಾಗ್ನ ಕೊಟ್ಟು ಕಳ್ಸ್ಯಾಳಲ್ಲ ಒಂದು ಹೆಣ್ಣು ಮಗಳಿಗೆ, ಇದಕ್ಕಿಂತ ಹೆಚ್ಚಿಗೆ ಇನ್ನೂ ಏನು ಬೇಕು? ಸಾಕ್ರಿ ನನಗೆ. ನಾವು ಯಾವಾಗ ಹೋಗುವಂಗೆ ಅನ್ನಿಸ್ತೈತೋ ನಿಮ್ಗೆ ಅವಾಗ ಹೋಗಿ ಬರೋಣಂತ. ಬರ್ರಿ, ಆ ಹುಡುಗ ಪ್ರವಾಸಕ್ಕೆ ಹೋಗ್ತಾನಂತ, ಹೊಂಟು ನಿಂತಾನು, ಕಳಿಸ್ಕೊಡೋಣಂತ. ಸರಿ ಸರಿ, ನಡಿ ಹೋಗೋಣ.